ಹಾಯ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಮಾನಸಿಕ ಒತ್ತಡ ಯಾಕೆ ಬರುತ್ತೆ ಆ್ಯಂಡ್ ಅದರಿಂದ ಹೊರಗಡೆ ಬರೋದು ಹೇಗೆ. ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಲೆಟ್ ಸ್ಟಾರ್ಟ್. ಸ್ನೇಹಿತರೆ, ಒಂದು ಹಳ್ಳಿ ಒಳಗಡೆ ಅವರು ಡಾಕ್ಟರ್ ಹೋಗಿರ್ತಾರೆ. ಮಾನಸಿಕ ವಿಷಯದ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗಿರ್ತಾರೆ. ಅಲ್ಲೊಂದು ಸಭೆ ಥರ ಒಂದು ವಾತಾವರಣ ಇರುತ್ತೆ. ಅಲ್ಲಿ ಸ್ಟೇಜ್ ಮೇಲೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಡಾಕ್ಟ್ರು ಮಾತಾಡ್ತಿರ್ಬೇಕಾದ್ರೆ ಯಾರೋ ಒಬ್ಬರು ಎದ್ದಿದ್ಕೊಂಡು ಈ ಮಾನಸಿಕ ಒತ್ತಡ ಹೇಗೆ ಬರುತ್ತೆ, ಯಾಕಾಗುತ್ತೆ ಅಂತ ಒಬ್ಬರು ಪ್ರಶ್ನೆ ಮಾಡ್ತಾರೆ. ಆವಾಗ ಡಾಕ್ಟ್ರು ಎಸ್ ಅಫ್ಕೋರ್ಸ್ ತುಂಬ ಚೆನ್ನಾಗಿರ್ತಕ್ಕಂಥ ಕ್ವಶನ್ ಮಾಡಿದ್ದೀರಾ, ಥ್ಯಾಂಕ್ ಯು ಅಂಡ್ ಶಬಾಷ್ ಅಂತ ಅವರಿಗೆ ಹುರಿದುಂಬಿಸ್ತಾರೆ. ಅವ್ರಿಗೆ ಅರ್ಥ ಮಾಡಿಸ್ಬೇಕಂತ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತಾರೆ. ಅದೇ ಮೇಜ್ ಮೇಲೆ ಟೇಬಲ್ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಹೂವಿನ ಗುಚ್ಚ ತಗೊಳ್ತಾರೆ. ಡಾಕ್ಟ್ರು ತಗೊಂಡು ಅದನ್ನು ತನ್ನ ಕೈ ಮೇಲೆ ಹಿಡ್ಕೊಂಡು ಕೈ ಮೇಲೆ ಅದ್ರ ಹೂವಿನ ಗುಚ್ಚ ಹಿಡ್ತಾರೆ. ಸ್ನೇಹಿತರು ಇಟ್ಬಿಟ್ಟು ಕೇಳ್ತಾರೆ, ಸಭಿಗ್ರೆ ಈ ಒಂದು ಹೂವಿನ ಗುಚ್ಚ ಎಷ್ಟು ತೂಕ ಇರ್ಬೋದು ಅಂತ ಕೇಳ್ತಾರೆ. ಅವರು 300 ಹೇಳ್ತಾರೆ, 350, 400, 450, 500 ಹೇಳ್ತಾರೆ. ಆವಾಗ ಡಾಕ್ಟ್ರು ಎಸ್ ಒಂದು 500 ಗ್ರಾಮ್ ಇದೆ ಅಂತ ಅನ್ಕೊಳ್ಳೋಣ, ಇದನ್ನು ಕೈನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ, ಈಗ ಇದು ಕೈ ಮೇಲೆ ಎತ್ತಿಟ್ಕೊಂಡಿದ್ದೀನಿ, ಇದು ಏನಾರು ಆಗುತ್ತಾ ಕೈಗೆ ಅಂತ ಕೇಳಿದಾಗ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಇದನ್ನು ಅರ್ಧ ಗಂಟೆ ಅದೇ ಹೂವಿನ ಗುಚ್ಚನ ಕೈನಲ್ಲಿ ಹೀಗೆ ಹಿಡ್ಕೊಂಡ್ರೆ ಏನಾಗುತ್ತೆ, ಕೈ ನೋವು ಬರುತ್ತೆ ಅಂತ ಹೇಳ್ತಾರೆ. ಓಕೆ ಫೈನ್, ಬೆಸ್ಟ್ ಆನ್ಸರ್ ಕೊಟ್ರಿ. ಇದನ್ನು 2 ಗಂಟೆಗಳ ಕಾಲ ಸತತವಾಗಿ ಹಾಗೆ ಹಿಡ್ಕೊಂಡ್ರೆ ಏನಾಗುತ್ತೆ ಅಂತ ಡಾಕ್ಟ್ರು ಸಭಿಕರಿಗೆ ಕೇಳ್ತಾರೆ. ಅವಾಗ ಸಭಿಕರು ಹೇಳ್ತಾರೆ ಕೈ ಮರಗಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಓಕೆ ಫೈನ್, ಒಳ್ಳೆ ಆನ್ಸರ್ ಕೊಟ್ಟಿದ್ದೀರಾ. ಇದನ್ನು ಇಡೀ ದಿನ ಹಾಗೆ ಹಿಡ್ಕೊಂಡ್ರೆ ಏನಾಗುತ್ತೆ ಅಂತ ಮತ್ತೆ ಪುನಃ ಡಾಕ್ಟ್ರು ಸಭಿಕರಿಗೆ ಕೇಳ್ತಾರೆ. ಅವಾಗ ಅಲ್ಲಿದ್ದಂಥ ಹಳ್ಳಿ ಜನ ಸಭಿಕರೆಲ್ಲ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ರಕ್ತ ಸಂಚಾರ ಬಂದಾಗತ್ತೆ, ಆಮೇಲೆ ಪಾರ್ಶ್ವವಾಯು ಆಗುವಂಥ ಸಾಧ್ಯತೆ ಇರುತ್ತೆ. ವೆಲ್ ಸೂಪರ್, ಈ ಆನ್ಸರ್ಗೋಸ್ಕರನೇ ಕಾಯ್ತಿದ್ದೆ ನಾನು ಅಂತ ಡಾಕ್ಟರ್ ಹೇಳ್ತಾರೆ. ಅವಾಗ ಮತ್ತೆ ಪುನಃ ಇನ್ನೊಂದು ಕ್ವಶನ್ ಡಾಕ್ಟರ್ ರೈಸ್ ಮಾಡ್ತಾರೆ. ಸ್ನೇಹಿತರೆ, ಈ ಹೂವಿನ ಗುಚ್ಚವನ್ನು ಏನೋ ಹಿಡ್ಕೊಂಡಿದ್ದೀನಿ, ಆದರೆ ಇದ್ರ ಮಧ್ಯೆ ಎಲ್ಲಾದರೂ ಒಂದು ಕಡೆ ಹೂವಿನ ಗುಚ್ಚದ ತೂಕ ಹೆಚ್ಚು ಕಡಿಮೆ ಆಯ್ತು ಅಂತ ನಿಮಗೆ ಅನ್ನಿಸ್ತಾ ಅಂತ ಡಾಕ್ಟರ್ಗೆ ಹೇಳ್ತಾರೆ. ಇಲ್ಲ, ಮತ್ತು ಹಾಗಿದ್ಮೇಲೆ ಯಾವ ಕಾರಣಕ್ಕೆ ಕೈ ನೋವು ಬಂತು, ಯಾವ ಕಾರಣಕ್ಕೆ ಪಾರ್ಶ್ವವಾಯು ಬರುತ್ತೆ, ಯಾವ ಕಾರಣಕ್ಕೆ ರಕ್ತ ಸಂಚಾರ ಸ್ಟಾಪ್ ಆಗುತ್ತೆ ಅಂತ ಡಾಕ್ಟರ್ ಕೇಳ್ತಾರೆ. ಇಲ್ಲ, ನೀವು ಬಹಳ ಹೊತ್ತು ಸಭಿಕರೆಲ್ಲ ಹೇಳ್ತಾರೆ ಬಹಳ ಹೊತ್ತು ಹೂವಿನ ಗುಚ್ಚವನ್ನು ಹಿಡ್ಕೊಂಡಿದ್ರಿ, ಆ ಕಾರಣಕ್ಕೆ ಅದು ನೋವಾಗಲಿಕ್ಕೆ ಶುರುವಾಯಿತು. ಸೊ ಈಗ ಕೈ ನೋವು ಹೋಗಬೇಕು, ರಕ್ತ ಸಂಚಾರ ಸ್ಟಾಪ್ ಆಗಬಾರ್ದು, ಮರಗಟ್ಟಬಾರ್ದು ಕೈ ಅಂತ ಹೇಳಿದ್ರೆ ಏನು ಮಾಡಬೇಕು, ಹೂವಿನ ಗುಚ್ಚವನ್ನು ಕೆಳಗಡೆ ಇಳಿಸಬೇಕು. ಎಸ್ ವೆಲ್ ಸೂಪರ್ ಫೆಂಟಾಸ್ಟಿಕ್ ಅಂತ ಡಾಕ್ಟ್ರು ತುಂಬ ಹೊಗಳ್ತಾರೆ. ನನಗೆ ಇದೇ ಆನ್ಸರ್ ಬೇಕಿತ್ತು. ಇದೇ ಥರ ನಮ್ಮ ಲೈಫಲ್ಲಿ ಸುಮಾರು ಪ್ರಾಬ್ಲಮ್ಗಳು ಬರುತ್ತೆ. ಸುಮಾರು ಫ್ಯಾಮಿಲಿ ವಿಚಾರದಲ್ಲಿ ಪ್ರಾಬ್ಲಮ್ ಬರುತ್ತೆ, ಉದ್ಯೋಗದ ವಿಚಾರದಲ್ಲಿ ಪ್ರಾಬ್ಲಮ್ ಬರುತ್ತೆ, ಅಥವಾ ಏನೋ ರಿಲೇಷನ್ಶಿಪ್ ವಿಚಾರದಲ್ಲಿ ಪ್ರಾಬ್ಲಮ್ ಬರುತ್ತೆ, ಪ್ರೀತಿ ಪ್ರೇಮದಲ್ಲಿ ಡಿಪ್ರೆಷನ್ ಆಗಿರುತ್ತೆ. ಜಾಸ್ತಿ ಹೊತ್ತು ನಾವು ಏನು ಇಟ್ಕೊಳ್ತೀವಿ ನೋಡಿ, ಆ ಹೂವಿನ ಗುಚ್ಚದಲ್ಲಿ ತೂಕ ವೇರಿಯೇಷನ್ ಆಗಿಲ್ಲ, ಅದನ್ನು ಜಾಸ್ತಿ ಹೊತ್ತು ನಾವು ಇಟ್ಕೊಂಡಿದ್ದಕ್ಕೆ ನಮ್ಮ ಕೈ ನೋವು ಬರ್ಲಿಕ್ಕೆ ಶುರುವಾಯಿತು. ಹಾಗೆಯೇ ಆ ಪ್ರಾಬ್ಲಮ್ನ ಜಾಸ್ತಿ ಹೊತ್ತು ನಾವು ತಲೆಯಲ್ಲಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಬಂದರೆ ನಮಗೆ ಮಾನಸಿಕ ಒತ್ತಡ ಕಾಡ್ತಾ ಅದು ಮಾನಸಿಕ ಕಾಯಿಲೆ ಆಗ್ತಾ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು. ಸೊ ಅವೊಂದು ಕಾರಣಕ್ಕೆ ನಮ್ಮ ಜೀವನದಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದರೂ ಏನೇ ಬಂದ್ರೂ ನಾವು ಅದನ್ನು ಹೇಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಸೊ ನಾವು ಮಾನಸಿಕ ಒತ್ತಡನ ಈಗ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋ ಮುಖಾಂತರ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅನಿಸಿಕೆನ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಬೆಸ್ಟ್ ಆಗಿರ್ತಕ್ಕಂಥ ಟಾಪಿಕ್ ತೊಗೊಂಡು ಬರ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡೋದಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.